ಕೇಂದ್ರ ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ಕುರಿತಾಗಿ ಹೇಳಿದಂಥ ಒಂದು ಹೇಳಿಕೆ ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಈಡು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಕುರಿತಾದಂಥ ಹೇಳಿಕೆಯನ್ನು ಏನು ಕೊಟ್ಟಿದ್ದು ಅಮಿತ್ ಶಾ ಅವರ ಒಂದು ಹೇಳಿಕೆಯನ್ನು ಖಂಡಿಸಿದೀಗ ಕೊಪ್ಪಳದಲ್ಲಿ ದಲಿತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಇಂದು ಕೊಪ್ಪಳ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ನನಗೆ ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ದೃಶ್ಯದ ಹಿಂಭಾಗದಲ್ಲಿರ್ಬೋದು ಅಂತಂದರೆ ಪ್ರತಿದಿನ ಕೂಡ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನರು ಇರ್ತಾ ಇದ್ರು. ಆದರೆ ಇಂದು ಬೆಳಗ್ಗೆಯಿಂದಲೂ ಕೂಡ 8 ಗಂಟೆಯಿಂದ ಕೂಡ ನಿರಂತರವಾಗಿ ಬಸ್ ಸಂಚಾರ ಸ್ಥಗಿತವಾಗಿರ್ತಕ್ಕಂಥ ಇದೀಗ ಬಂದು ಯಶಸ್ವಿಯಾಗಿರ್ತಕ್ಕಂಥ ಮತ್ತೊಂದು ಕಡೆ ಅಂಗಡಿ ಮುಂಗಡುಗಳನ್ನೆಲ್ಲವೂ ಕೂಡ ಸಂಪೂರ್ಣವಾಗಿ ಕೊಪ್ಪಳ ನಗರದಲ್ಲಿ ಬಂದಾಗಿರ್ತಕ್ಕಂಥದ್ದು. ಈಗಾಗಲೇ ಬೈಕ್ ರ್ಯಾಲಿಯನ್ನು ಕೂಡ ಈಗಾಗಲೇ ವಿವಿಧ ದಲಿತ ಸಂಘಟನೆಗಳು ಮಾಡಿರ್ತಕ್ಕಂಥದ್ದು. ಇದಾದ ಬಳಿಕ ಈಗ ಆಟೋ ರ್ಯಾಲಿ ಕೂಡ ಇರ್ತದೆ. ಅದಾದ ಬಳಿಕ ಬರುತ್ತಂಥ ಒಂದು ಪ್ರತಿಭಟನಾ ರ್ಯಾಲಿ ಕೂಡ ಇರ್ತದೆ. ಮತ್ತೊಂದು ಕಡೆ ಈಗಾಗಲೇ ಬೆಳಗ್ಗೆ ಏನು ಬಸ್ ನಿಲ್ದಾಣಕ್ಕೆ ಬಂದಂಥ ದಲಿತ ಸಂಘಟನೆಯವರು ಬಸ್ಗಳನ್ನೆಲ್ಲವೂ ಕೂಡ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕಂತೇಳಿ ಸಾರಿಗೆ ಅಧಿಕಾರಿಗಳ ಜೊತೆಗೆ ವಾಗ್ವಾದವನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಏನು ಬಸ್ನಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನು ಕೂಡ ಕೆಳಗಡೆ ಇಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಪೊಲೀಸರು ಬಂದು ಆ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಸದ್ಯ ಕೊಪ್ಪಳ ಬಸ್ ನಿಲ್ದಾಣ ಇದೀಗ ಸಂಪೂರ್ಣವಾಗಿ ಖಾಲಿ ಇರ್ತಕ್ಕಂಥದ್ದು. ಈಗಾಗಲೇ ಏನು ಕೊಪ್ಪಳ ಬಸ್ ನಿಲ್ದಾಣದಿಂದ ಬಸ್ಗಳು ಹೊರಡಬೇಕಾಗಿತ್ತು. ಆರಂಭದಲ್ಲಿ ಕೇವಲ 8 ಗಂಟೆವರೆಗೆ ಮಾತ್ರ ಬಸ್ಗಳ ಸಂಚಾರವನ್ನು ಆರಂಭ ಮಾಡಿದ್ವು. ಅದಾದ ಬಳಿಕ ಸಂಪೂರ್ಣವಾಗಿ ಇದೀಗ ಬಸ್ ಸಂಚಾರ ಸ್ಥಗಿತವಾಗಿರ್ತಕ್ಕಂಥದ್ದು. ನಗರದ ಹೊರಭಾಗದಲ್ಲಿ ಎಲ್ಲವೂ ಕೂಡ ಬಸ್ ಸಂಚಾರ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಒಂದು ಬಂದಿನ ಬಿಸಿ ವಿವಿಧ ವ್ಯಾಪಾರಸ್ಥರು ಕೂಡ ತಟ್ಟಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಹೂವಿನ ವ್ಯಾಪಾರಿಯೊಬ್ಬರಿಗೆ ಈ ಒಂದು ಬಂದಿನ ಬಿಸಿ ತಟ್ಟಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ನೋಡಬಹುದು. ಏನಂತಂದ್ರೆ ಪ್ರತಿದಿನ ಕೂಡ ಏನು ಈ ಒಬ್ಬರು ಯಮನೂರಪ್ಪ ಹೂಗಾರನವರು ಏನಿದ್ದಾರೆ ಅವರು ಹೂವಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಬಂದಿನಲ್ಲಿ ಅವರು ಹೂವುಗಳೆಲ್ಲವೂ ಕೂಡ ಇದೀಗ ಹಾನಿ ಆಗ್ತಾ ಇದಾವೆ. ಯಾಕಂತಂದ್ರೆ ಹೂವುಗಳನ್ನು ಅಂದರೆ ಹೂವಿನ ಹಾರಗಳನ್ನು ಕೊಂಡ್ಕೊಳ್ಳೋರು ಯಾರೂ ಇಲ್ಲ. ಹೀಗಾಗಿ ಸರಿಸುಮಾರು ಅವರಿಗೆ ಒಂದು 3,000 ರೂಪಾಯಿ ಅವರಿಗೆ ಒಂದು ಹಾನಿ ಆಗ್ತಾ ಇದೆ. ಇದರಿಂದಾಗಿ ಅವರಿಗೆ ಬಂದ ಹಿನ್ನೆಲೆಯಲ್ಲಿ ಯಾರು ಕೂಡ ಹೂವಿನ ಸರಗಳನ್ನು ಖರೀದಿ ಮಾಡೋರಿಲ್ಲ. ಈ ಬಗ್ಗೆ ಮಾತುಗಳನ್ನ ಹೇಳೀಗ ಬಂದಿನ ಬಿಸಿ ತಮಗೆ ಏನಾಗಿದೆ ಅಂತ ಏನು ಅಂತ. ಸರ್ ನಾವು ಪ್ರತಿದಿನ ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೂ ಮಾರ್ತೀವಿ ಸರ್. ಇವತ್ತು ಕೊಪ್ಪಳ ಬಂದಿರೋದ್ರಿಂದ ನಮಗೆ ಭಾಳ ಸಮಸ್ಯೆ ಆಗ್ಬಿಡುತ್ತೆ ಸರ್. ಪ್ರತಿದಿನ ಇಲ್ಲಿ ಸಾಕಷ್ಟು ಜನ ಇರ್ತಿದ್ರು ಸರ್. ವ್ಯಾಪಾರನೂ ಚಲೋ ಆಗಿತ್ತು ಸರ್. ಇವತ್ತು ಒಂದು 2,000 ಮೇಲೆ ನಮಗೆ ನಷ್ಟ ಆಗಿದೆ ಸರ್. ಈ ಬಂದಲಿಂದ ನಮಗೆಲ್ಲ ಸಾಕಷ್ಟು ನೋಡ್ತೀರಿ ಸರ್. ನೀವೆಲ್ಲ ಬಂದಿನ ಮುಂಚೆ ಗೊತ್ತಿತ್ತು ಏನು ಅಂತ? ಅದು ಗೊತ್ತಿತ್ತು ಸರ್. ಮತ್ತು ಏನೋ ಇರ್ತಾರ ಅಂತೇಳಿ ನಮ್ಮದು ಅವು ಪ್ರತಿದಿನ ನಾವು ಬೇರೆ ಕಡೆಯಿಂದ ಹೂ ತರ್ಸ್ಕೊಂತೀವಿ ಸರ್. ಹಂಗಾಗಿ ಅವ್ರು ಹಾಕಿಬಿಟ್ರೆ ಸರ್. ಈಗ ಅವ್ರಿಗಂತ ನಾವು ಡೈಲಿ ಆಕ್ಷನ್ ಇರ್ತೀವಿ ಸರ್. ಅವ್ರಿಗೆ ಕೊಡ್ಬೇಕು ಸರ್. ಪ್ರತಿದಿನ ನಾವು ಎಷ್ಟು ಹೇಳ್ತೀವಿ ಅವ್ರು ನಾವು ತೊಗೊಂಡ್ರೆ ಕೊಡ್ಬೇಕು ಸರ್. ತೊಗೊಳಿದ್ರೂ ಕೊಡಲೇಬೇಕು ಸರ್. ಅದು ಪ್ರತಿದಿನ ಹಾಕೋಂತಾಗ ಅವ್ರು ಹೂವೆಲ್ಲ ನಿನ್ನ ಕಳಿಸಿಬಿಟ್ಟಿದ್ರು ಸರ್. ಅದು ನಾವು ಏನೋ ಇರುತ್ತೆ ವ್ಯಾಪಾರ ಅಂದ್ಕೊಂಡು ಯಾರೋ ಜನ ಇರ್ತಾರೆ ಅಂತ ಬಂದಿವಿ ಸರ್. ಇದು ಬಂದಿರೋದ್ರಿಂದ ಇವತ್ತು ಯಾರೋ ಜನನೇ ಇಲ್ಲ ಸರ್ ಇಲ್ಲಿ ತೊಗೊಳಕ್ಕೆ. ಒಟ್ಟಿನಲ್ಲಿ ಏನಂತಂದರೆ ಪ್ರತಿದಿನವೂ ಅನಿವಾರ್ಯವಾಗಿ ನಾವು ಏನು ವ್ಯಾಪಾರವನ್ನು ಮಾಡ್ತಾ ಸಂದರ್ಭದಲ್ಲಿ ಅವರಿಗೆ ನಾವು ಅನಿವಾರ್ಯವಾಗಿ ಹಣವನ್ನು ಕೊಡಬೇಕು. ಯಾಕಂತಂದರೆ ಪ್ರತಿದಿನ ಕೂಡ ಹೂವನ್ನು ನಮಗೆ ಕೊಡ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ನಾವೊಂದು ವ್ಯಾಪಾರವನ್ನು ಮಾಡಲಿಕ್ಕೆ ಬಂದ್ವಿ. ಅದರ ಬಂದಿಂದಾಗಿ ನಮ್ಮ ವ್ಯಾಪಾರ ಇದೀಗ ಸಂಪೂರ್ಣವಾಗಿ ಹಾನಿಯಾಗಿದೆ ಅಂತೇಳಿ ಹೂವಿನ ವ್ಯಾಪಾರಿ ಯಮನೂರಪ್ಪ ಅವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೊಪ್ಪಳ ಬಂದ್ ಇದೀಗ ಸಂಪೂರ್ಣ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡೇಶ್ವರ ಗಣೇಶ, ನಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.